ನಮಸ್ಕಾರ. ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಪಾದರಕ್ಷೆಗಳನ್ನು ಯಾವ ಜಾಗದಲ್ಲಿ ಬಿಡಬೇಕು, ಈಗ ಮನೆಗೆ ಯಾವ ಜಾಗದಲ್ಲಿ ಪಾದರಕ್ಷೆಗಳನ್ನು ಬಿಡಬೇಕು, ಯಾವ ಭಾಗದಲ್ಲಿ ಪಾದರಕ್ಷೆಗಳನ್ನು ಬಿಡೋದು, ಅಥವಾ ಶೂ ರ್ಯಾಕು ಒಂದು ಬಾಕ್ಸ್ ಮಾಡಿರ್ತಾರೆ, ಈ ಥರದನ್ನೆಲ್ಲ ಎಲ್ಲಿ ಇಟ್ಕೊಳ್ಬೇಕು, ಮನೆ ಒಳಗಡೆ ಇಟ್ಕೊಳ್ಬೇಕಾ, ಮನೆ ಒಳಗಡೆ ಇಡೋದಾದರೆ ಎಲ್ಲಿಡಬೇಕು, ಅಥವಾ ಮನೆ ಹೊರಗಡೆ ಯಾವ ಭಾಗದಲ್ಲಿ ಇಡಬೇಕು, ಇದು ತುಂಬ ಮುಖ್ಯವಾದ ವಿಚಾರ ಆಗಿರ್ತೈತೆ. ಯಾಕೆ ಅಂತಂದರೆ ಇವತ್ತು ಪ್ರತಿಯೊಬ್ಬರೂ ಶೂನ ಮತ್ತು ಚಪ್ಪಲಿನ ಊರೆಲ್ಲ ಸುತ್ತಕೊಂಡು ಅಥವಾ ಹೊರಗಡೆ ಎಲ್ಲ ಓಡಾಡ್ಕೊಂಡು ಬಂದಿರ್ತಾರೆ. ಅದನ್ನು ಎಲ್ಲಿ ಬಿಡಬೇಕು, ಅದರಿಂದ ನಮಗೇನಾದರೂ ಪಾಸಿಟಿವ್ ಇದೆಯಾ, ನೆಗೆಟಿವ್ ಇದೆಯಾ, ಅದರಿಂದ ಆಗೋತಕ್ಕಂಥ ಒಳ್ಳೆಯದು ಕೆಟ್ಟದ್ರ ಬಗ್ಗೆ ನಿಮಗೆ ವಿವರಿಸಬೇಕು ಅನ್ನೋ ವಿಚಾರವಾಗಿ ಈ ದಿನ ಪಾದರಕ್ಷೆಗಳನ್ನು ಯಾವ ಜಾಗದಲ್ಲಿ ಬಿಡಬೇಕು ಅನ್ನೋದರ ವಿಚಾರವಾಗಿ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ. ಮೊದಲಿಗೆ ಇದೊಂದು ಮನೆ ಅಂದ್ಕೊಳ್ಳಿ. ಈಸ್ಟ್ ಫೇಸಿಂಗೋ ನಾರ್ತ್ ಫೇಸಿಂಗೋ ಯಾವುದೋ ಒಂದು ಫೇಸಿಂಗ್ದು ಮನೆ ನೋಡಿ. ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಈಗ ಈ ಮನೆಯಲ್ಲಿ ನೀವು ಪಾದರಕ್ಷೆಗಳನ್ನ ಚಪ್ಪಲಿನ ಯಾವ ಜಾಗದಲ್ಲಿ ಬಿಡಬೇಕು? ಈಗ ಸಪೋಸ್ ಪೂರ್ವ ಈಶಾನ್ಯದ ಬಾಗಿಲಿರುತ್ತೆ, ಎಲ್ಲಿ ಬಿಡಬೇಕು? ಕೆಲವೊಂದು ಜಾಗಗಳಲ್ಲಿ ನೋಡಿದ್ದೀನಿ ಈ ಥರ ಇಲ್ಲಿ ಬಾಕ್ಸ್ ಮಾಡಿರ್ತಾರೆ. ಇನ್ನು ಕೆಲವರು ಆಚೆ ಕಡೆ ಒಂದು 5 ಅಡಿ 6 ಅಡಿ ಬಾಲ್ಕನಿ ಇರುತ್ತೆ, ಅಥವಾ ಪೋರ್ಟಿಕೋನೇ ಇರುತ್ತೆ ಅಂದ್ಕೊಳ್ಳಿ. ಈ ಜಾಗದಲ್ಲಿ ಕೆಲವರು ಶೂ ರ್ಯಾಕ್ಸ್ ಬಾಕ್ಸ್ ಇಟ್ಕೊಂಡಿರ್ತಾರೆ. ಇನ್ನು ಕೆಲವರು ಇಲ್ಲಿ ಇಟ್ಕೊಂಡಿರ್ತಾರೆ ಶೂ ರ್ಯಾಕ್ಸ್ ಬಾಕ್ಸು, ಕೆಲವರು ಇಲ್ಲಿ ಈ ಭಾಗದಲ್ಲಿ ಇಟ್ಕೊಳ್ತಾರೆ ಶೂ ರ್ಯಾಕ್ಸು. ಒಂದು ರೀತಿ ಆದರೆ ಇನ್ನು ಕೆಲವರು ಮನೆ ಒಳಗಡೆನೆ ಇಟ್ಕೊಂಡಿರ್ತಾರೆ. ಕಾಸ್ಟ್ಲಿ ಶೂಸ್ ಇರುತ್ತೆ, ವುಡ್ಲ್ಯಾಂಡು ಒಳ್ಳೊಳ್ಳೆ ಕಂಪ್ನಿದು ಕಾಸ್ಟ್ಲಿ ಶೂಸು, ಕಾಸ್ಟ್ಲಿದು ಚಪ್ಪಲಿ ಇರುತ್ತೆ. ಅದು ಸಾವಿರಾರು ರೂಪಾಯಿ ಬಂಡವಾಳ ಹಾಕಿರ್ತಾರೆ. ಹಾಗಾಗಿ ಅದನ್ನು ಹೊರಗಡೆ ಬಿಟ್ಟರೆ ಯಾರಾದರೂ ಎತ್ಕೊಂಡು ಹೊರಟೋಗ್ತಾರೆ. ಮತ್ತು ಅದನ್ನು ಯಾಕೆ ಹೊರಗಡೆ ಬಿಡಬೇಕು ಅಂತೇಳಿ ತಗೊಂಬಂದು ಮನೆ ಒಳಗಡೆನೆ ಶೂ ರ್ಯಾಕ್ಸ್ ಮಾಡಿ ಅದರಲ್ಲಿ ಇಟ್ಕೊಂಡಿರ್ತಾರೆ. ಹಾಗಾಗಿ ಅದನ್ನು ಎಲ್ಲಿಡಬೇಕು, ಶೂ ರ್ಯಾಕ್ಸ್ನ ಯಾವ ಭಾಗದಲ್ಲಿ ಇಟ್ಟರೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದ್ರ ವಿಚಾರವಾಗಿ ಮಾತಾಡೋಕೆ ಹೋದರೆ, ಈಗ ಇದೊಂದು ಪಾರ್ಟೇಷನ್ ಇರುತ್ತೆ, ಇದೊಂದು ಸ್ಟಡಿ ರೂಮೋ ಏನೋ ಒಂದಿರುತ್ತೆ, ಇದು ವರಾಂಡ ಇರುತ್ತೆ ಅಂದ್ಕೊಳ್ಳಿ. ಈ ಮುಂದೆಗಡೆ ವರಾಂಡ ಇರುತ್ತೆ. ಕೆಲವೊಬ್ರು ಇಲ್ಲಿ ಇಡ್ತಾರೆ, ಕೆಲವೊಬ್ರು ಇಲ್ಲಿ ಇಡ್ತಾರೆ ಶೂ ರ್ಯಾಕ್ಸು. ಇನ್ನು ಕೆಲವರು ಈ ಭಾಗದಲ್ಲಿ ಶೂ ರ್ಯಾಕ್ಸ್ ಮಾಡ್ತಾರೆ. ಹಾಗಾಗಿ ಶೂ ರ್ಯಾಕ್ಸ್ಗಳನ್ನ ಆ ಭಾಗದಲ್ಲೆಲ್ಲ ಇಡ್ಬೋದಾ, ವಾಸ್ತು ಪ್ರಕಾರ ಅದು ಅಲ್ಲಿ ಇಟ್ಟರೆ ನಮ್ಗೆ ಏನಾದರೂ ತೊಂದರೆ ಆಗುತ್ತೆ ಅನ್ನೋದಕ್ಕೆ ನಾವು ತಿಳ್ಕೊಳ್ತಾ ಹೋಗೋದಾದರೆ, ಮೊದಲಿಗೆ ನೀವು ಯಾವುದೇ ಜಾಗದಲ್ಲಾಗಲಿ ಶೂ ರ್ಯಾಕ್ಸು ಈಶಾನ್ಯ ಭಾಗದಲ್ಲಿ ಮಾಡೋ ಹಂಗೆ ಇಲ್ಲ. ವುಡ್ಡಲ್ಲಾಗಲಿ ಅಥವಾ ನೀವೇನೋ ಬೇರೆ ವಾಲಲ್ಲೇ ಆಗ್ಬೋದು. ಕೆಲವರು ಕಡಪ ಕಲ್ಲು ಗ್ರಾನೈಟಲ್ಲೇ ಬಾಕ್ಸ್ ಮಾಡಿರ್ತಾರೆ, ಗೋಡೆಗೆ ಅಂಟಿಸಿ, ಒಂದು ಸೈಡ್ ಗೋಡೆ ಉಳಿಯುತ್ತೆ ಅಂಥೇಳಿ. ಹಾಗಾಗಿ ನೀವು ಈ ಭಾಗದಲ್ಲಿ ಯಾವುದೇ ಥರದ ಏನು ನಾರ್ತ್ ಅರ್ಧ ಮತ್ತು ಈಸ್ಟ್ ಅರ್ಧ, ಈ ಭಾಗದಲ್ಲಿ ನೀವು ಶೂ ರ್ಯಾಕ್ಸ್ ಮಾಡೋಗೇ ಇಲ್ಲ. ಒಟ್ಟು ಜಾಗಕ್ಕೆ ಈ ಭಾಗದಲ್ಲಿ ಶೂ ರ್ಯಾಕ್ಸ್ ಇಡೋಗೇ ಇಲ್ಲ. ಈ ಭಾಗದಲ್ಲಿ ನೀವು ಶೂ ರ್ಯಾಕ್ಸ್ ಇಟ್ಟರೆ ಅದು ಭಾರ ಆಗುತ್ತೆ. ಉತ್ತರ ಈಶಾನ್ಯದಲ್ಲಿ ನೀವು ಶೂ ರ್ಯಾಕ್ಸ್ ಇಟ್ಟಿದೆ ಆದರೆ ಅದು ಮನೆ ವಾಸ್ತು ವಿಚಾರದಲ್ಲಿ ಉತ್ತರ ಈಶಾನ್ಯದಲ್ಲಿ ಈಶಾನ್ಯ ಭಾಗದಲ್ಲಿ ನೀವು ಶೂ ರ್ಯಾಕ್ ಇಟ್ಟರೆ ಅದು ಭಾರ ಆಗುತ್ತೆ. ಅದು ಹಣಕಾಸಿನ ರೀತಿಯಲ್ಲಿ ನಿಮಗೆ ಅದು ತೊಂದರೆ ಕೊಡುತ್ತೆ, ಕೆಲಸಗಳು ಸಕ್ಸಸ್ ಆಗೋದಿಲ್ಲ. ಅದೇ ರೀತಿ ಪೂರ್ವ ಈಶಾನ್ಯದಲ್ಲೂ ಇಡ್ತಾರೆ, ಅದು ದೋಷ, ಅಲ್ಲೂ ಇಡಬಾರ್ದು. ಪೂರ್ವ ಈಶಾನ್ಯದಲ್ಲೂ ಇಡಬಾರ್ದು. ಈಶಾನ್ಯ ಭಾಗದಲ್ಲಿ ನೀವು ಇಟ್ಟರೆ ಅದು ಬೇಜಾರು ನಿಮಗೆ ವಾಸ್ತು ಪ್ರಕಾರನೇ ಅನ್ನೋದಕ್ಕಿಂತ ಸೈಂಟಿಫಿಕಲಿ ಏನಾಗಿರುತ್ತೆ ಅಂತಂದರೆ, ಈಗ ಈಶಾನ್ಯ ಭಾಗದಲ್ಲಿ ಇರ್ತೀರ, ಗಾಳಿ ಬೆಳಕು ಯಾವತ್ತೂ ಪೂರ್ವ ಪಶ್ಚಿಮಾಭಿಮುಖವಾಗಿ ನಿಮಗೆ ಬರ್ತಾ ಇರುತ್ತೆ. ಗಾಳಿ ಬೀಸೋದೇ ಪೂರ್ವಾಭಿಮುಖವಾಗಿ, ಸೂರ್ಯನ ಹುಟ್ಟೋದೇ ಪೂರ್ವಾಭಿಮುಖವಾಗಿ. ಆದ್ದರಿಂದ ನೀವು ಮನೆ ಒಳಗಡೆ ಬರ್ತಕ್ಕಂಥ ಗಾಳಿ ಜೊತೆ ಆ ಶೂ, ಈಗ ನೆಗೆಟಿವ್ಸ್ ಏನು ಬ್ಯಾಡ್ ಸ್ಮೆಲ್ಸು, ಅಥವಾ ಎಲ್ಲೋ ಒಂದು ಓಡಾಡ್ಕೊಂಬಂದಿರ್ತೀರ, ಯಾವ ಜಾಗದ್ದು ನೆಗೆಟಿವ್ಸ್ ಇರುತ್ತೋ ಹೇಳೋದಕ್ಕಾಗಲ್ಲ. ಕೆಲವೊಂದು ಜಾಗಗಳಲ್ಲಿ ಗಲೀಜು ತುಳ್ಕೊಂಡು ಬಂದಿರ್ತೀರ, ಅದನ್ನೆಲ್ಲ ತೊಗೊಂಬಂದಿರ್ತೀರ. ಅದನ್ನೆಲ್ಲ ಈಶಾನ್ಯ ಭಾಗದಲ್ಲಿ ಇಟ್ಕೊಂಡ್ರೆ ಅದು ಗಾಳಿ ಬೀಸಿದಾಗ ಅದು ಮನೆ ಒಳಗಡೆ ಬರುತ್ತೆ, ಅದು ತಪ್ಪು. ಅದೇ ರೀತಿ ಇನ್ನು ಕೆಲವರು ಮನೆ ಒಳಗಡೆನೇ ಇಟ್ಕೊಂಡ್ಬಿಡ್ತಾರೆ. ಈಶಾನ್ಯ ಭಾಗದಲ್ಲಿ ದೇವಮೂಲೆಯಲ್ಲಿ ಅಂತ ಹೇಳ್ಬಿಟ್ಟು ಈಶಾನ್ಯ ಭಾಗನ ತೊಗೊಂಬಂದ್ಬಿಟ್ಟು ಅಲ್ಲೊಂದು ಶೂ ರ್ಯಾಕ್ ಇಟ್ಕೊಂಡು ಎಲ್ಲ ಅದ್ರೊಳಗಡೆ ತುಂಬಿಡ್ತಾರೆ. ಅದು ಎಷ್ಟು ಅಸಹ್ಯವಾದ ಸ್ಮೆಲ್ ಬರ್ತಾ ಇರ್ತದೆ ಮನೆ ಒಳಗಡೆ ಈಶಾನ್ಯದಲ್ಲಿ ಇಟ್ಕೊಂಡಿರೋದ್ರಿಂದ. ಅದು ವಾಸ್ತು ರೀತಿಯಲ್ಲಿ ತುಂಬ ದೋಷ. ನೀವು ಉತ್ತರ ಈಶಾನ್ಯದಲ್ಲಿ ಇಟ್ಕೊಂಡ್ರೆ ಹಣಕಾಸಿನ ಸಮಸ್ಯೆ, ಪೂರ್ವ ಈಶಾನ್ಯದಲ್ಲಿ ಇಟ್ಕೊಂಡ್ರೆ ಮನೆ ಗಂಡು ಮಕ್ಕಳಿಗೆ, ಮನೆ ಯಜಮಾನನಿಗೆ ಅದು ಶ್ರೇಯಸ್ಸಲ್ಲ, ಒಂದು ಸಕ್ಸಸ್ಸು ಇರೋದಿಲ್ಲ, ಅವ್ರಿಗದು ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ಹಾಗಾಗಿ ಮೇಜರಾಗಿ ನೀವು ಮನೆ ಒಳಗಡೆ ಈಶಾನ್ಯ ಭಾಗದಲ್ಲಿ ಶೂ ರ್ಯಾಕ್ ಇಡೋ ಹಾಗೆ ಇಲ್ಲ, ಅದು ನೆಗೆಟಿವ್. ನೀವು ಹೊರಗಡೆ ಎಲ್ಲ ಸುತ್ತಾಡ್ಕೊಂಬಂದಿರ್ತೀರ, ಆ ಹೊರಗಡೆ ಜಾಗದ್ದೆಲ್ಲ ನಿಮಗೆ ನೆಗೆಟಿವ್ಸ್ ಎಲ್ಲ ನಿಮ್ಮ ಮನೆ ಹತ್ರ ಬರುತ್ತೆ. ಅದನ್ನು ನೀವು ಈಶಾನ್ಯ ಭಾಗದಲ್ಲೋ ಅಥವಾ ಮನೆ ಒಳಗಡೆ ಈಶಾನ್ಯದಲ್ಲೋ ಇಟ್ಕೊಂಡ್ರೆ ಅದು ಮನೆ ಒಳಗಡೆ ಎಲ್ಲ ಬರುತ್ತೆ.
ಅದು ಒಳ್ಳೆಯದಲ್ಲ. ಆದ್ದರಿಂದ ಮನೆ ಒಳಗಡೆ ಈಶಾನ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಶೂ ರ್ಯಾಕ್ಸ್ ಆಗಲಿ ಶೂಸ್ ಆಗಲಿ ಇಟ್ಕೊಬಾರ್ದು. ನೀವು ಮಾಡಲೇಬೇಕು ಅನ್ನೋದಾದರೆ ನೋಡಿ, ಈ ಭಾಗದಲ್ಲಿ ಮಾಡ್ಬೋದು, ಇದು ಓಕೆ. ಉತ್ತರದ ಭಾಗದಿಂದ ನೆಕ್ಸ್ಟ್ ಭಾಗದಲ್ಲಿ ಇಲ್ಲಿ ಮಾಡ್ಬೋದು, ಅಥವಾ ಇಲ್ಲಿ ಮಾಡ್ಕೊಳ್ಳಿ. ಇದೇನು ಸೇಫ್ಟಿ ಮಾಡಿಕೊಂಡು ಅಥವಾ ಏನೋ ಪೋರ್ಟಿಕೋ ಏನೋ ಇರುತ್ತೆ, ಇಲ್ಲಿ ಮಾಡ್ಕೊಳ್ಳಿ. ಇಲ್ಲೆಲ್ಲೂ ಇಡಕ್ಕೆ ಹೋಗಬೇಡಿ. ಅದೇ ರೀತಿ ಮನೆ ಒಳಗಡೆ ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ಶೂ ರ್ಯಾಕ್ಸು ದಯಮಾಡಿ ಮಾಡಬೇಡಿ. ಅದು ತುಂಬ ಅನಿಷ್ಟ. ಅದು ನಮ್ಮ ಒಳ್ಳೆ ಲಕ್ಕನ್ನ ಕಳ್ಕೊಳೋ ರೀತಿಯಲ್ಲಿ ಈಶಾನ್ಯ ಭಾಗದಲ್ಲಿ ಶೂ ರ್ಯಾಕ್ಸ್ ಇಡೋದು ತುಂಬ ಕೆಟ್ಟದ್ದು. ನೀವು ಇಡೋದೇ ಆದರೆ ನೋಡಿ, ಈ ಭಾಗದಲ್ಲಿ ಇಟ್ಕೊಳ್ಳಿ. ಮನೆಯಲ್ಲಿ ಈ ಭಾಗದಲ್ಲಿ ಶೂ ರ್ಯಾಕ್ಸು ಓಕೆ, ಅಥವಾ ಇಲ್ಲಿ ಇಟ್ಕೊಳ್ಳಿ ಶೂ ರ್ಯಾಕ್ಸು, ಇದು ಒಳ್ಳೆ ಜಾಗ. ನೀವು ಇಲ್ಲಿ ಇಟ್ಕೊಳ್ಳಿ. ಆಗ್ನೇಯದಲ್ಲಿ ಅಥವಾ ಪೂರ್ವದಲ್ಲಿ ಶೂ ರ್ಯಾಕ್ಸ್ ಇಟ್ಕೊಳ್ಳಿ. ಈಶಾನ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಶೂ ರ್ಯಾಕ್ಸ್ ಇಟ್ಬಾರ್ದು. ಮನೆ ಒಳಗಡೆ ಇವತ್ತು ಎಲ್ಲ ಕಾಸ್ಟ್ಲಿ ಶೂಗಳು 5,000, 10,000, 15,000 ಕೊಟ್ಟಿರ್ತಾರೆ. ಅವನು ಹೊರಗಡೆ ಬಿಟ್ಟರೆ ಅಥವಾ ಯಾವುದಾದ್ರೂ ನಾಯಿಗಳು ಅಥವಾ ಯಾರಾದ್ರು ಬೇರೆ ಕಳ್ಳರು ತೊಗೊಂಡು ಹೊರ್ಟೋಗ್ತಾರೆ ಅನ್ನೋದೇ ಆದರೆ, ನೀವು ಮನೆ ಒಳಗಡೆ ಇಡೋದೇ ಆದರೆ ಈ ಭಾಗದಲ್ಲಿ ಇಡಬಾರ್ದು. ನೀವು ಅದನ್ನು ಆದಷ್ಟು ಸ್ವಚ್ಛಗೊಳಿಸಿ, ಸ್ವಚ್ಛವಾಗಿ ಈಶಾನ್ಯ ಭಾಗನ ಇಟ್ಕೊಂಡು ನೀವು ಈ ಭಾಗದಲ್ಲಿ ಎಲ್ಲಾದರೂ ಇಟ್ಕೊಳ್ಳಿ ಶೂ ರ್ಯಾಕ್ಸ್. ಈ ಭಾಗದಲ್ಲಿ ಇಟ್ಕೊಳ್ಳಿ. ಹಾಲ್ ಒಳಗಡೆ, ಮನೆ ಒಳಗಡೆ ಶೂ ರ್ಯಾಕ್ಸು, ಶೂನ ತರಲೇಬಾರ್ದು. ಅದು ತುಂಬ ತಪ್ಪು, ದೋಷ. ಯಾವುದೇ ಕಾರಣಕ್ಕೂ ಶೂ ರ್ಯಾಕ್ಸ್ನ ಮನೆ ಒಳಗಡೆ ತರಬಾರ್ದು. ಬೇರೆ ಹೊರಗಡೆ ಸುತ್ತಾಡಿರತಕ್ಕಂಥ ನೆಗೆಟಿವ್ಸ್ನೆಲ್ಲ ಮನೆ ಒಳಗಡೆ ನಾವು ತೊಗೊಂಬಂದು ಇಟ್ಕೊಂಡಂಗೆ ಆಗುತ್ತೆ. ಆದ್ದರಿಂದ ಶೂ ರ್ಯಾಕ್ಸ್ನ ಪೂರ್ವದಲ್ಲಿ, ಆಗ್ನೇಯದಲ್ಲಿ ಇಟ್ಕೊಬೋದು. ಉತ್ತರ ವಾಯುದಲ್ಲಿ ಶೂ ರ್ಯಾಕ್ಸ್ ಬಾಕ್ಸ್ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಈಶಾನ್ಯ ಭಾಗದಲ್ಲಿ ಶೂ ರ್ಯಾಕ್ಸ್ ಬಾಕ್ಸ್ ಇಟ್ಕೊಳ್ಬಾರ್ದು. ನಾನು ಸುಮಾರು ಜಾಗಗಳಲ್ಲಿ ನೋಡಿದ್ದೇನೆ, ಮನೆಗಳೊಳಗಡೆ ಶೂ ರ್ಯಾಕ್ಸ್ನ ಈಶಾನ್ಯ ಭಾಗದಲ್ಲಿ ಇಟ್ಕೊಳ್ತಾರೆ. ಅದು ತುಂಬ ನೆಗೆಟಿವ್ಸು, ಅದು ಅರಿಷ್ಟ ಅಂತಲೇ ಹೇಳ್ಬೋದು. ಅದು ಒಳ್ಳೆಯದಲ್ಲ. ನೀವು ಕಾಸ್ಟ್ಲಿ ಶೂಸು ನಾವು ಏನು ಮಾಡೋದು ಅನ್ನೋದೇ ಆದರೆ, ನೀವು ಆಗಿಂದಾಗಲೇ ಸ್ವಚ್ಛಗೊಳಿಸ್ಕೊಂಡು ಹೊರಗಡೆ ನೀಟಾಗಿ ಚಪ್ಪಲಿನ ತೊಳ್ಕೊಂಡು ಅಥವಾ ನೀಟಾಗಿ ಏನೂ ಗಲೀಜಿಲ್ಲದೆ ಇರೋ ರೀತಿ ನೋಡಿಕೊಂಡು ಅದನ್ನು ಕೈಯಲ್ಲಿ ಎತ್ಕೊಂಬಂದು ನಿಮ್ಗೆ ಎಲ್ಲೋ ಸೇಫ್ಟಿ ಜಾಗ ಎಲ್ಲಿರುತ್ತೆ ಅಲ್ಲಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಈಶಾನ್ಯ ಭಾಗದಲ್ಲಿ ಶೂ ರ್ಯಾಕ್ಸ್ ಆಗಲಿ ಚಪ್ಪಲಿನಾಗಲಿ ಇಡಬಾರ್ದು. ಅದು ತುಂಬ ಕೆಟ್ಟದ್ದು, ದೋಷ. ನೀವು ನೆಗೆಟಿವ್ಸ್ನ ಎಲ್ಲಿ ತೊಗೊಂಬತ್ತಾ ಇದ್ದೀರಾ ಅಂದರೆ ಶೂಗಳಲ್ಲಿ ಚಪ್ಪಲಿಗಳಲ್ಲೇ ತೊಗೊಂಬತ್ತಾ ಇರ್ತೀರ. ಹಾಗಾಗಿ ಅದು ಒಳ್ಳೆಯದಲ್ಲ. ನೀವು ಹಿಂದಿನ ಕಾಲದಲ್ಲಿ ಬೇಕಿದ್ರೆ ನೋಡಿ ಹೆಂಗಿತ್ತು ಅಂತಂದರೆ, ಇವತ್ತು ಹಿಂದಿನ ಕಾಲದಲ್ಲಿ ಯಾವುದೇ ಒಬ್ಬ ಮನುಷ್ಯ ಚಪ್ಪಲಿ ಹಾಕ್ತಾ ಇದ್ದಿದ್ದೆ ಕಡಿಮೆ, ಶೂ ಹಾಕ್ತಾ ಇದ್ದೆ ಕಡಿಮೆ. ಆದ್ರೂ ಹಾಕಿದ್ದಾರೆ ಅಂತಂದರೆ ಅದನ್ನು ಮನೆಯಿಂದ ಸ್ವಲ್ಪ ದೂರವಾಗೇ ಬಿಟ್ಟು ಮನೆ ಹೊರಗಡೆ ಕಾಲು ತೊಳ್ಕೊಂಡು ಮನೆ ಒಳಗಡೆ ಬರ್ತಾಯಿದ್ರು. ಮನೇನ ಒಂದು ದೇವಸ್ಥಾನದ ರೀತಿ ನೋಡ್ತಾ ಇದ್ರು. ಯಾವುದೇ ಒಂದು ಮನೆಗೆ ನೀವು ಬೇಕಿದ್ರೆ ಒಳ್ಳೊಳ್ಳೆಯವ್ರ ಮನೆಗಳಿಗೆ ನೋಡ್ಬೇಕು, ನೀವು ಹೋದ್ರೆ ಅಲ್ಲಿ ಆಚೆ ಕಡೆ ನೀವು ಗಮನಿಸಿರ್ತೀರ, ಹಿಂದಿನ ಕಾಲದಲ್ಲಿ ಆಚೆ ಕಡೆ ಚಪ್ಪಲಿ ಬಿಟ್ಟು ಕಾಲು ತೊಳ್ಕೊಂಡು ಮನೆ ಒಳಗಡೆ ಬರೋ ಅಂಥ ಪದ್ಧತಿ ಇತ್ತು. ಅದು ತುಂಬ ಒಳ್ಳೆಯ ಪದ್ಧತಿ. ಈ ದಿನ ಏನಾಗಿದೆ ಅಂದರೆ, ಕಾರಲ್ಲಿ ಓಡಾಡ್ಕೊಂಡು ಏನೋ ಇರೋರು ಪರವಾಗಿಲ್ಲ, ಅದು ಒಂದು ಒಳ್ಳೊಳ್ಳೆ ಜಾಗಗಳಲ್ಲಿ ಕಾರಲ್ಲೇ ಓಡಾಡ್ಕೊಂಡಿರ್ತಾರೆ, ಅವ್ರದ್ದು ಪರವಾಗಿಲ್ಲ. ಇನ್ನು ಬೇರೆ ಕಾಲ್ನಡಿಗೆ ಮತ್ತು ಬೈಕ್ಸಲ್ಲಿ ಓಡಾಡೋ ಅಂಥವ್ರು ಇವತ್ತು ನಾನು ಸುಮಾರು ಕಡೆ ನೋಡಿದ್ದೀನಿ. ದಾರಿಲಿ ಹೋಗ್ಬೇಕಾದ್ರೆ ಎಲ್ಲಂದ್ರಲ್ಲೇ ಬೀಡಾಗಳು ಬಾಯಲ್ಲಿ ಉಗಿತಾ ಇರ್ತಾರೆ, ಎಲ್ಲಂದ್ರಲ್ಲೇ ಬಾಯಿಂದ ಉಗಿತಾರೆ. ಆ ಗಲೀಜುಗಳ ಮೇಲೆ ಎಲ್ಲೆಲ್ಲಿ ನಾವು ಓಡಾಡ್ಕೊಂಬಂದಿರ್ತೀವೋ ಗೊತ್ತಾಗಲ್ಲ. ಹಾಗಾಗಿ ಅದನ್ನು ನೀವು ಆ ಚಪ್ಪಲಿಗಳನ್ನ, ಆ ಶೂಗಳನ್ನ ತೊಗೊಂಬಂದು ಮನೆ ಒಳಗಡೆ ಇಟ್ಕೊಳೋದು ಶ್ರೇಷ್ಠ ಅಲ್ಲ. ಅದು ಕೆಟ್ಟ ಪದ್ಧತಿ. ಅದನ್ನು ದಯಮಾಡಿ ಅವಾಯ್ಡ್ ಮಾಡಿ. ನೀವು ಒಳಗಡೆ ಇಡೋದನ್ನು ತುಂಬ ಅವಾಯ್ಡ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಚಪ್ಪಲಿನ, ಬಳಸಿರೋ ಅಂಥ ಶೂ ಚಪ್ಪಲಿನ ಮನೆ ಒಳಗಡೆ ಇಟ್ಕೊಬಾರ್ದು. ಕೆಲವರು ಮನೆ ಒಳಗಡೆ ಬಳಸೋ ಅಂಥ ಚಪ್ಪಲಿ ಇದೆ, ಶೂ ಇದೆ, ಅದು ಒಳಗಡೆಯಿಂದ ಆಚೆ ಹೋಗಲ್ಲ, ಅದು ಒಳಗಡೆನೇ ಇಟ್ಕೊಂಡಿರ್ತಾರೆ. ಆ ಮನೆಗಳೆಲ್ಲ ಅವ್ರು ನೀಟಾಗಿ ಮೇಂಟೈನ್ ಮಾಡಿರ್ತಾರೆ, ಅದು ಬೇರೆ ವಿಚಾರ. ನೀವು ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬಂದಿರೋ ಅಂಥ ಶೂ ಚಪ್ಪಲೀಸ್ನ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ತರಬಾರ್ದು. ಅದು ಕೆಟ್ಟದ್ದು, ಅದು ವಾಸ್ತು ರೀತಿಯಲ್ಲಿ ಅದು ದೋಷ. ಹಾಗಾಗಿ ನೀವು ಬೇರೆಯವರ ಸಮಸ್ಯೆಗಳನ್ನ ನಿಮ್ಮ ಮನೆಗೆ ಹೊತ್ಕೊಂಬಂದಂಗಿರುತ್ತೆ. ಹಾಗಾಗಿ ಈ ರೀತಿ ನೀವು ಮಾಡಬಾರ್ದು ಅಂತ ಹೇಳ್ತಾ, ಈ ದಿನದ ಪಾದರಕ್ಷೆಗಳನ್ನು ಯಾವ ಜಾಗದಲ್ಲಿ ಬಿಡಬೇಕು ಅನ್ನುವಂಥ ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರಾವಾಸ್ತು ಚಾನಲ್ನ ಇದೇ ರೀತಿ ವೀಕ್ಷಣೆ ಮಾಡ್ತಾಯಿರಿ, ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನನ್ನು ಒತ್ತಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.